ರಾಯರ ಸ್ಟೋರಿ ಪ್ರಕಾರ ರಾಯರ ಸಂಸಾರವನ್ನು ತೊರೆದು ಬಂದು ಗುರುಗಳಾದ. ಸೊ ಇದು ಎಷ್ಟು ಮಟ್ಟಿಗೆ ಜನಗಳು ಮಾಡ್ತಾರೆ. ಈಗ ಒಂದ್ ಪಕ್ಷ ಮಾಡಿದಾಗ ನೆಕ್ಸ್ಟ್ ಟೈಮ್ ಮತ್ತೆ ಸಂಸಾರದ ಭೋಜನದಲ್ಲಿ ಬರ್ಬೋದ ಜೀವ? ಸರ್ ಅದೇ ಹೇಳ್ತೀವಲ್ಲ, ಅದಕ್ಕೆ ಪ್ರಯಾರಿಟಿ ಇದೆಯಲ್ಲ, ಅದೇ ಕ್ವಶನ್ ಅದು. ಇಟ್ಸ್ ಯುವರ್ ಪ್ರಯಾರಿಟಿ. ವಾಟ್ ಈಸ್ ಯುವರ್ ಗಿವಿಂಗ್? ಸೊ ಇಫ್ ಯು ವಾಂಟ್ ಟು ಗಿವ್ ಅಪ್ ಎನಿಥಿಂಗ್ ಯು ಕ್ಯಾನ್ ಗಿವ್ ಅಪ್ ರೈಟ್ ನೌ ಆರ್ ಯು ಕಂಪ್ಲೀಟ್ ದಿಸ್ ಅಂಡ್ ಕಮ್ ಬ್ಯಾಕ್. ಅದಕ್ಕೆ ಅದೇನಾಗುತ್ತೆ, ನನಗೆ ಇದನ್ನ ಪರೀಕ್ಷೆ ಹಾಕಿದ್ರು ಗುರುಗಳು. 1 ವರ್ಷ ಏನಾಯ್ತು, ನಾನು ಅದನ್ನ ಗುರುಕುಲಕ್ಕೆ ಸೇರಿಸಿದೆ. ಬೋರ್ಡಿಂಗ್ ಸೇರಿಸಿದೆ. ಆ 1 ವರ್ಷದಲ್ಲಿ ಒದ್ದಾಡ್ಬಿಟ್ಟೆ. ಅವ್ನ ನೋಡಕ್ಕಾಗದೆ, ಮಾತಾಡ್ಸಕ್ಕಾಗದೆ, ಫೋನ್ ಬರ್ದೆ, ಎಲ್ಲ ಏನೇನೋ ಆಯ್ತು. ಅದಾದ್ಮೇಲೆ ಅಲ್ಲಿ ಎಲ್ಲ ಚೆನ್ನಾಗಿತ್ತು ನಮ್ಗೆ. ಅವನು ಅಲ್ಲಿ ಸೆಟ್ ಆಗಲ್ಲ. ಒಂದ್ ಪಕ್ಷ ಅವನು ಸೆಟ್ ಆಗ್ಬಿಟ್ಟು ನೀನ್ ಯಾಕೆ ಯೋಚನೆ ಮಾಡ್ತೀರಿ, ನಾನು ಆರಾಮಾಗಿದ್ದೀನಿ ಅನ್ಬಿಟ್ಟಿದ್ರು ಒಂಥರ ಓಕೆ. ಅವನು ನಮ್ಮನ್ನ ಬಿಟ್ಟರೆ ನಾವು ಬಿಟ್ಟರೆ. ಆಮೇಲೆ ಕರ್ಕೊಂಬಂದ್ ಸ್ಕೂಲ್ಗೆಲ್ಲ ಸೇರಿಸಿ ಸ್ವಲ್ಪ ದಿನ ಎಲ್ಲ ಆಯ್ತು. ಆಮೇಲೆ ವಿನಯ್ ಗುರು ಜೊತೆ ಮಾತಾಡ ಒಂದಿನ ಅವೆಲ್ಲ ಕೇಳಿದೆ. ಇವಾಗ ಗೊತ್ತಾಯ್ತಾ ಮಕ್ಕಳ ಬಂಧನ ಪಾಶ ಹೆಂಗೆ ಎಳಿತೀನಿ, ಭಾರಿ ಸನ್ಯಾಸಿ ಆಗ್ಬಿಡ್ತೀನಿ ಅಂತ ಏನಾಯ್ತು. ಭಾರಿ ದೀಕ್ಷೆ ಕೊಟ್ಬಿಡಿ ಗುರುಗಳೇ, ನನಗೆ ಸಂಸಾರ ಸಾಕಾಗಿದೆ. ಎಲ್ಲಿ ಸಾಕಾಯ್ತು ನಿಮಗೆ? ಇನ್ನು ಮಗ ಬೇಕು ಅನಿಸ್ತಾ ಇಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.